ಹಲೋ ನನ್ನ ಕುಟುಂಬದವರೇ, ಹಾಯ್ ಎಲ್ರಿಗೂ. ತೇಜು ಹೋಮ್ ಆ್ಯಂಡ್ ಕಿಚನ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತಿಲ್ಲಿ ನಿಮಗೆ ಹೊರಗಡೆ ತುಂಬ ಚಳಿ ಇದೆ ಅಲ್ವಾ, ಕಾಫಿ ಟೈಮ್ಗೆ ಹಾಗೂ ಟೀ ಟೈಮ್ಗೆ ಯಾವುದಾದ್ರೂ ಸರಿ ಒಂದೊಳ್ಳೆ ಪಾಲಕ್ ಸೊಪ್ಪಿನ ಪಕೋಡನ ಮಾಡಿ ತೋರಿಸೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಸಿಗ್ತಾ ಹೋಗುತ್ತೆ. ನೋಡಿ, ಇವಾಗ ಪಕೋಡ ಮಾಡೋದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು. ಮೊದಲು ನಾನಿಲ್ಲಿ 1 ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ, 2 ರಿಂದ 3 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ನೀವು ಗ್ರೀನ್ ಚಿಲ್ಲಿಯನ್ನು ತೊಗೊಳ್ಳಿ. ಈಗ ಪ್ರತಿಯೊಂದನ್ನು ನಾವು ಮೊದಲು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಇವಾಗಂತೂ ಹೊರಗಡೆ ತುಂಬ ಚಳಿ, ಮಳೆ ತುಂಬಾ ಇದೆ. ಈ ಚಳಿಗೆ ಮತ್ತು ಮಳೆಗೆ ಬಿಸಿ ಬಿಸಿ ಕಾಫಿ ಟೈಮ್ಗೆ ಏನಾದರೂ ಕರೆದಿರೋ ಅಂಥದ್ದು ತಿನ್ನಬೇಕು ಅಂತ ಎಲ್ರಿಗೂ ಅನ್ನಿಸ್ತಾ ಇರುತ್ತೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗೆಲ್ಲ ಸಣ್ಣದಾಗಿ ಕಟ್ ಮಾಡಿದ್ದು ಆಗಿದೆ. ನಾವೀಗ ಇದನ್ನು ಒಂದು ಪಾತ್ರೆಗೆ ಎಲ್ಲವನ್ನು ಒಟ್ಟಿಗೆ ಸೇರಿಸ್ಕೊಳ್ಳೋಣ. ನಾನೀಗ ಇದಕ್ಕೆ 1 ಟೇಬಲ್ ಸ್ಪೂನ್ ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ. 1/2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ. ನೀವು ಖಾರಕ್ಕೆ ಆವಾಗಲೇ ಗ್ರೀನ್ ಚಿಲ್ಲಿಯನ್ನು ಸೇರಿಸ್ಕೊಂಡಿರ್ತೀರ. ಸ್ವಲ್ಪ ಸ್ಪೈಸಿ ಜಾಸ್ತಿ ತಿಂತೀವಿ ಅಂತ ಹೇಳೋರು ನೋಡಿ ಖಾರನ ಸೇರಿಸ್ಕೊಳ್ಳಿ. 1/2 ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ಸಾಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಖಂಡಿತ ಈ ಲಾಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈಗ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡಿ ನೀವು ಪುಟಾಣಿ ಪೌಡರ್ ಅಂದರೆ ಕಡಲೆ ಹಿಟ್ಟಿನ ಪೌಡರ್ನ ಸೇರಿಸ್ಕೊಳ್ಳಿ. ಚೆನ್ನಾಗಿ ಎಲ್ಲವನ್ನು ಹೊಂದಿಸ್ಕೋಬೇಕಾಗತ್ತೆ. ನೀವು ಸೊಪ್ಪಿನಲ್ಲೇ ನೀರಿನಂಶ ಇರೋದ್ರಿಂದ ಮೊದಲಿಗೆ ನೀರನ್ನು ಸೇರಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಮೊದಲು ನೋಡಿದ ನಂತರ ನಿಮಗೆ ಇನ್ನೂ ನೀರು ಬೇಕು ಅನಿಸಿದ್ರೆ ನೀವು ನೀರನ್ನು ಸೇರಿಸ್ಕೊಳ್ಳಿ. ಈಗ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ತುಂಬ ತೆಳುವಾಗೂ ಸಹ ಕಲಿಸ್ಕೋಬಾರ್ದು, ತುಂಬ ಗಟ್ಟಿಯಾಗೂ ಸಹ ನೀವು ಮಿಕ್ಸ್ ಮಾಡ್ಕೋಬಾರ್ದು. ಒಂದು ಮೀಡಿಯಮ್ ಅದಕ್ಕೆ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸಾಲ್ಟ್ ಏನಾದರೂ ಕಡಿಮೆ ಇದ್ದರೆ ರುಚಿ ನೋಡಿ ಸೇರಿಸ್ಕೊಳ್ಳಿ. ಸ್ವಲ್ಪ ಸಾಫ್ಟ್ ಇರಬೇಕು ಅಂತ ಹೇಳೋರು ಇದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಡಿ. ಕ್ರಿಸ್ಪಿ ಬೇಕು ಅಂತ ಹೇಳೋರು ಸ್ವಲ್ಪ 1-2 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೋದು. ಚೆನ್ನಾಗಿ ಹೊಂದಿಸ್ಕೊಂಡಿದ್ದಾಗಿದೆ. ಈ ರೀತಿ ಉಂಡೆ ಮಾಡೋದಕ್ಕೆ ಬಂದರೆ ಸಾಕಾಗುತ್ತೆ. ಒಂದು ಸೈಡ್ ನಾವು ಆಯಿಲ್ನೂ ಸಹ ಬಿಸಿಗೆ ಇಟ್ಕೊಂಡಿದ್ದೀವಿ. ಆಯಿಲ್ ಸಹ ಬಿಸಿಯಾಗಿದೆ. ಈಗ ನಾವು ಒಂದೊಂದೇ ಪಕೋಡನ ಇದಕ್ಕೆ ಸೇರಿಸ್ತಾ ಹೋಗೋಣ. ಆಯಿಲ್ ನೋಡಿ ಎಷ್ಟು ತಿಳಿಯಾಗಿ ಕಾಣಿಸ್ತಾ ಇದೆ. ಸ್ಟೀಲ್ ಪಾತ್ರೆ ಅಂತೂ ತುಂಬ ಚೆನ್ನಾಗಿದೆ. ನಾನು ಹಿಂದಿನ ವ್ಲಾಗ್ನಲ್ಲಿ ನಿಮಗೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಸ್ವಲ್ಪನೂ ಸಹ ಆಯಿಲ್ ಕುಡಿಯೋದಿಲ್ಲ, ಅಷ್ಟು ಚೆನ್ನಾಗಿದೆ. ಪ್ರತಿಯೊಂದನ್ನು ನಾವು ಇದೇ ರೀತಿ ಸೇರಿಸ್ಕೊಳ್ಳೋಣ. ಸ್ವಲ್ಪ ಗೋಲ್ಡನ್ ಫ್ರೈ ಆಗೋ ತನಕ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಎಲ್ಲ ಕಡೆನೂ ಇವಾಗ ಮಳೆ ತುಂಬ ಇದೆ, ಚಳಿನೂ ಅಷ್ಟೇ ಇದೆ. ಸಂಜೆ ಕಾಫಿ ಟೈಮ್ಗೆ ಬಿಸಿ ಬಿಸಿ ಪಕೋಡ, ಪಾಲಕ್ ಸೊಪ್ಪಿನ ಪಕೋಡ ರೆಡಿ ಆಗ್ತಾ ಇದೆ. ಈ ಬಣ್ಣಕ್ಕೆ ಬರೋ ತನಕ ನೀವು ಪಕೋಡನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಬಿಸಿ ಬಿಸಿ ಪಕೋಡ ರೆಡಿ ಇದೆ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿ. ಬಾಯ್ ಎಲ್ರಿಗೂ. ಟೇಕ್ ಕೇರ್.